ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಲ್ ಎಲ್ ಬಿ ಎಕ್ಸಾಮ್ ಹೇಗೆ ಬರೆಯೋದು ಅಥವಾ ಯಾವ ರೀತಿ ಓದಬೇಕು ಹೇಳುವಂಥದ್ದು ಎಲ್ಲ LLB ಓದ್ತಾ ಇರೋರಿಗೆ ಒಂದು ಕನ್ಸರ್ನ್ ಆಗಿರುತ್ತೆ, ಪಾಸ್ ಆಗಬೇಕು ಹೇಳುವಂಥದ್ದು. ಸೊ ಅದಕ್ಕೆ ನಮಗೆ ಒಂದು ಮುಖ್ಯವಾದಂಥ ಒಂದು ಸಬ್ಜೆಕ್ಟ್ ಏನಂತಂದರೆ ಫ್ಯಾಮಿಲಿ ಲಾ. ಆ ಫ್ಯಾಮಿಲಿ ಲಾದಲ್ಲಿ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಅಂತ ಬರುತ್ತೆ. HMG ಅಂತ ಹೇಳಿ ಕೂಡ ಕರೀತಾರೆ. 1956ರಲ್ಲಿ ಎನಾಕ್ಟ್ ಆಗಿರುವಂಥದ್ದು. ಇದ್ರ ಜೊತೆಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಅಥವಾ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇದೆ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇದೆ. ಸೊ ಈ 4 ಆ್ಯಕ್ಟ್ಗಳು ಬಹಳ ಮುಖ್ಯವಾಗಿ ಫ್ಯಾಮಿಲಿ ಲಾ ಅಲ್ಲಿ ಕನ್ಸಿಡರ್ ಆಗುವಂಥದ್ದು. ಓಕೆ, ಸೊ ನಾವು ಬೇಸಿಕಲಿ ಪ್ರತಿ ಆ್ಯಕ್ಟಿಗೂ ಅದರದ್ದೇ ಆದಂಥ ಅಪ್ರೋಚ್ ಇರುತ್ತೆ. ಉದಾಹರಣೆಗೆ ಈಗ ನೀವು LLB ಬಗ್ಗೆ ಓದ್ತಿದ್ದೀರಿ. LLBಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೊಗೊಳ್ಬೇಕು, ಈಗ ಎಕ್ಸಾಮ್ಸ್ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೊಗೊಳ್ಬೇಕು ಅಂತಂದರೆ ಹೇಗೆ ಓದಬೇಕು ಹೇಳುವಂಥದ್ದು ಅದು ಬಹಳ ಮುಖ್ಯ ಆಗಿರುತ್ತೆ. ಸೊ ಒಂದು ಸಣ್ಣದಾದಂಥ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫ್ಯಾಮಿಲಿ ಲಾದಲ್ಲಿ ಬರುವಂಥದ್ದು ಯೂನಿಟ್ 5ಅಲ್ಲಿ ಬರುತ್ತೆ. ಫ್ಯಾಮಿಲಿ ಲಾ 1ನಲ್ಲಿ ಸಬ್ಜೆಕ್ಟ್ ಇದು. ಫ್ಯಾಮಿಲಿ ಲಾ 1ನಲ್ಲಿ ಯೂನಿಟ್ 5 ಹಾಗೆ ಬರುವಂಥ ಸಬ್ಜೆಕ್ಟ್ ಇದು, ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್. ಸೊ ಬಹಳ ಸುಲಭ. ಇದ್ರ ಜೊತೆಗೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಕೂಡ ಬರುತ್ತೆ ಯೂನಿಟ್ 5ಅಲ್ಲಿ. ಬಟ್ ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಹಿಂದೂ ಏನು ಓದಬೇಕು ಹೇಳುವಂಥದ್ದು, ಆಯಿತಾ. ಸೊ ಬೇಸಿಕಲಿ ಈ 4 ಆ್ಯಕ್ಟ್ಗಳಿವೆಲ್ಲ, ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಮತ್ತು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್, ಅದರಲ್ಲಿ ಹೂ ಇಸ್ ಅ ಹಿಂದೂ ಅಂತ ಬರುತ್ತೆ. ಅಂದರೆ ಯಾಕೆ ಹಿಂದೂ ಅಂತಂದರೆ ಈ ಆ್ಯಕ್ಟ್ಸ್ಗಳೆಲ್ಲ ಯಾರ್ಯಾರಿಗೆ ಅನ್ವಯ ಆಗತ್ತೆ, ಅಪ್ಲೈ ಆಗತ್ತೆ ಹೇಳುವಂಥ ವಿಚಾರಕ್ಕೆ, ಆಯಿತಾ. ಸೊ ಅದನ್ನು ಹೊರತುಪಡಿಸಿ ಅದು 4 ಆ್ಯಕ್ಟ್ಗಳಿಗೂ ನಾವು ಓದಲೇಬೇಕು. ಈಗ ಕೇವಲ ಹಿಂದೂ ಅಲ್ಲ, ಈಗ ಜೈನಿಸಮ್, ಬುದ್ಧಿಸಮ್, ಸಿಖ್ಸ್ ಅವರೆಲ್ಲರೂ ಕೂಡ ಹಿಂದೂ ಈ ಆ್ಯಕ್ಟ್ಗಳೇ ಅಪ್ಲೈ ಆಗುತ್ತೆ ಅಂತ. ಅದಕ್ಕೋಸ್ಕರ ಹೂ ಇಸ್ ಅ ಹಿಂದೂ ಹೇಳುವಂಥ ಆ ಕಾನ್ಸೆಪ್ಟನ್ನ ಓದ್ಕೊಳ್ಬೇಕು. ಸೊ ಈಗ ನಿಮಗೆ 10 ಮಾರ್ಕ್ಸ್, 15 ಮಾರ್ಕ್ಸಿಗೆ, ಈ ರೀತಿ 16 ಮಾರ್ಕ್ಸಿಗೆಲ್ಲ ಪ್ರಶ್ನೆ ಬರುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹೇಗೆ ಫಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಕೊಳ್ಬೇಕು, ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಹೇಳುವಂಥದ್ದು. ಪ್ಲಸ್ ಆ ಆ್ಯಕ್ಟ್ ಬಗ್ಗೆನೂ ನಿಮಗೆ ಮಾಹಿತಿ ಗೊತ್ತಿರಬೇಕು. ಯಾಕೆಂತಂದರೆ ಇದೇ ಆ್ಯಕ್ಟ್ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಕೂಡ ಬರುತ್ತೆ. LLB ಪಾಸ್ ಆದ ನಂತರ ನೀವು ಎನ್ರೋಲ್ ಆದ್ರಿ ಅಂತ ತಿಳ್ಕೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಲ್ಲೂ ಕೂಡ ನೀವು ಈ ಆ್ಯಕ್ಟನ್ನೇ ಓದಬೇಕು. ಸೊ ಅದಕ್ಕೋಸ್ಕರ ಈಗಲಿಂದನೇ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಪಾಯಿಂಟ್ಸ್ಗಳು, ಆ್ಯಕ್ಟ್ಗಳು, ಬೇರೆ ಆ್ಯಕ್ಟ್ ಓದುವಂಥ ಇದು ಅದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಕೂಡ ಪಾಸ್ ಮಾಡ್ಬೋದು, ಆಯಿತಾ. ಈವನ್ ಜುಡಿಷರಿ ಎಕ್ಸಾಮ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಇದು. ಕರ್ನಾಟಕ ಜುಡಿಷರಿಗಿಲ್ಲ, ಬಟ್ ಬೇರೆ ಡಿಸ್ಟ್ರಿಕ್ಟ್ ಜುಡಿಷರಿಗೆ ಕೂಡ ಈ ಆ್ಯಕ್ಟ್ ಇದೆ. ಹೇಳುವಂಥದ್ದು ಎಲ್ಲದೂ ಒಂದೇ, ಬಟ್ ಹೇಳುವಂಥ ರೀತಿ ಹೇಗಿದೆಯಲ್ಲ, ನಾವೆಷ್ಟು ಎಲಾಬ್ರೇಟ್ ಮಾಡ್ತೇವೆ ಹೇಳೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಈ ಆ್ಯಕ್ಟಲ್ಲಿ ಬೇಸಿಕಲಿ ಏನಂತಂದರೆ ಗಾರ್ಡಿಯನ್ಸ್ ಬಗ್ಗೆ ಹೇಳಿದ್ದಾರೆ. ಗಾರ್ಡಿಯನ್ಸ್ ಅಂದರೆ ಯಾರು? ಸಂರಕ್ಷಕರು ಅಥವಾ ಮೈನರ್ಸ್ ಅಂದರೆ ಅಪ್ರಾಪ್ತ ವಯಸ್ಕರು. ಅಂದರೆ ಯಾರು? 18 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿಗೆ ಮೈನರ್ಸ್ ಅಂತ ಕರೀತಾರೆ, ಅಪ್ರಾಪ್ತ ವಯಸ್ಕರು. ಅವರನ್ನು ಸಂರಕ್ಷಣೆ ಮಾಡುವಂಥವ್ರು ಯಾರು? ಗಾರ್ಡಿಯನ್ಸ್, ಸಂರಕ್ಷಕರು ಅಂತ ಹೇಳಿ ಕರೀತಾರೆ. ಸೊ ಯಾರು ಗಾರ್ಡಿಯನ್ ಅಂದರೆ ಯಾರು ಅಂತ ಹೇಳುವಂಥ ಆ ವಿಚಾರ ಹೇಳ್ತಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ವಿಧವಾದ ಬೇರೆ ಬೇರೆ ಗಾರ್ಡಿಯನ್ಸ್ಗಳಿದ್ದಾರೆ. ಟೈಪ್ಸ್ ಆಫ್ ಗಾರ್ಡಿಯನ್ಸ್ ಯಾರ್ಯಾರು? ಅವರು ನ್ಯಾಚುರಲ್ ಗಾರ್ಡಿಯನ್ಸ್ ಅಂದರೆ ಸ್ವಾಭಾವಿಕ ಗಾರ್ಡಿಯನ್ಸ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಟೆಸ್ಟಮೆಂಟರಿ ಗಾರ್ಡಿಯನ್ಸ್, ಟೆಸ್ಟಮೆಂಟರಿ ಅಂದರೆ ವಿಲ್ಲಿಗೆ ಸಂಬಂಧಪಟ್ಟದ್ದು, ವಿಲ್ ಮುಖಾಂತರ ಅಪಾಯಿಂಟ್ ಮಾಡಿರುವಂಥ ಗಾರ್ಡಿಯನ್ಸ್ ಆಗಿರ್ತಾರೆ. ಅಥವಾ ಕೋರ್ಟ್ ಅಪಾಯಿಂಟ್ ಮಾಡಿರುವಂಥ ಗಾರ್ಡಿಯನ್ಸ್ ಅಪಾಯಿಂಟೆಡ್ ಬೈ ದಿ ಕೋರ್ಟ್ ಅಪಾಯಿಂಟ್ ಮಾಡಿರುವಂಥ ಗಾರ್ಡಿಯನ್ಸ್. ಹಾಗೆ ಇನ್ನೂ ಕೆಲವೊಂದು ರೀತಿಯ ಗಾರ್ಡಿಯನ್ಸ್ಗಳಿವೆ, ಬಟ್ ನಮ್ಮ ಈ ಆ್ಯಕ್ಟದಲ್ಲಿ ಅದನ್ನು ರೆಕಗ್ನೈಸ್ ಮಾಡಿಲ್ಲ. ಯಾಕೆಂದರೆ ಇದು ಆ್ಯಕ್ಟ್ ಎನಾಕ್ಟ್ ಆಗಿರುವಂಥದ್ದು ಯಾವಾಗ? 1956 ಅಲ್ವಾ. ಅದಕ್ಕಿಂತ ಪೂರ್ವದಲ್ಲೂ ಸಹ ಈ ಆ್ಯಕ್ಟ್ ಇತ್ತು. ಈ ಗಾರ್ಡಿಯನ್ಶಿಪ್ ಹೇಳುವಂಥ ಕಾನ್ಸೆಪ್ಟ್ ಇತ್ತು. ಆ್ಯಕ್ಟ್ ಆಮೇಲೆ ಬಂದಿರುವಂಥದ್ದು 1956ರ ನಂತರ ಅಲ್ವಾ. ಸೊ ಅಡ್ಹಾಕ್ ಗಾರ್ಡಿಯನ್ಸ್, ಡಿ ಫ್ಯಾಕ್ಟೋ ಗಾರ್ಡಿಯನ್ಸ್ ಅಂತ ಹೇಳಿ ಕೂಡ ರೆಕಗ್ನೈಸ್ ಮಾಡ್ತಿದ್ರು. ಬಟ್ ಈ ಆ್ಯಕ್ಟಲ್ಲಿ ಅದನ್ನು ರೆಕಗ್ನೈಸ್ ಮಾಡಿಲ್ಲ. ಅದು ಪ್ರಾಪರ್ಟಿ ವಿಷಯ ಸಂಬಂಧಪಟ್ಟ ಹಾಗೆ. ಸೊ ಪ್ರಾಪರ್ಟಿ ಸಂಬಂಧಪಟ್ಟಾಗ ಅಂದರೆ ಈಗ ಗಾರ್ಡಿಯನ್ ಅಂತಂದರೆ ಯಾವುದಕ್ಕೆ ನೇಮಕ ಮಾಡುವಂಥದ್ದು? ಒಂದು ಮೈನರ್ ಅವನ ವ್ಯಕ್ತಿನ ನೋಡ್ಕೊಳ್ಳಿಕ್ಕೆ ಗಾರ್ಡಿಯನ್ ಅಪಾಯಿಂಟ್ ಮಾಡುವಂಥದ್ದು ಇರುತ್ತೆ. ಹಾಗೂ ಪ್ರಾಪರ್ಟಿ, ಆ ವ್ಯಕ್ತಿಯ ಅಂದರೆ ಆ ಮೈನರ್ನ ಪ್ರಾಪರ್ಟಿ ಅಂದರೆ ಈಗ ನಾವು ನೋಡೋದಾದರೆ ಗಾರ್ಡಿಯನ್ ಆಫ್ ಅ ಪರ್ಸನ್ ಆಫ್ ಅ ಮೈನರ್ ಅಂದರೆ ಏನು? ಆ ಮೈನರ್ನ ದೇಹ ಅಂದರೆ ವ್ಯಕ್ತಿಗೆ ಒಂದು ಗಾರ್ಡಿಯನ್ ಅಪಾಯಿಂಟ್ ಮಾಡ್ತಾರೆ. ಅಥವಾ ಅವನ ಪ್ರಾಪರ್ಟಿಗೆ, ಮೈನರ್ನ ಆಸ್ತಿಗೆ ಗಾರ್ಡಿಯನನ್ನು ನೇಮಕ ಮಾಡ್ತಾರೆ. ಅಥವಾ ಪರ್ಸನ್ ಆ್ಯಂಡ್ ಪ್ರಾಪರ್ಟಿ ಎರಡಕ್ಕೂ ಕೂಡ ಗಾರ್ಡಿಯನನ್ನು ಅಪಾಯಿಂಟ್ ಮಾಡ್ತಾರೆ. ಅದು ಕೂಡ ಯಾಕಂದರೆ ಡಿಫ್ಯಾಕ್ಟೋ ಗಾರ್ಡಿಯನ್ಸ್ ಪ್ರಾಪರ್ಟಿಗೆ ಅಪಾಯಿಂಟ್ ಮಾಡಲಿಕ್ಕೇ ಇಲ್ಲ ಅಂತ ಹೇಳಿದ್ದಾರೆ. ಈ ಆ್ಯಕ್ಟಲ್ಲಿ ಹೇಳಿದ್ದಾರೆ ಡಿಫ್ಯಾಕ್ಟೋ ಗಾರ್ಡಿಯನ್ಸನ್ನು. ಡಿಫ್ಯಾಕ್ಟೋ ಗಾರ್ಡಿಯನ್ ಅಂದರೆ ಯಾರು? ಆ್ಯಕ್ಚುಲಿ ತನ್ನನ್ನು ತಾನೇ ಸೆಲ್ಫ್ ಅಪಾಯಿಂಟೆಡ್ ಗಾರ್ಡಿಯನ್.
ನ್ಯಾಚುರಲ್ ಗಾರ್ಡನ್ ಅಲ್ಲ, ಸ್ವಾಭಾವಿಕ ಗಾರ್ಡನ್ ಅಲ್ಲ, ತಾನೇ ಈ ಮಗುವಿನ ಗಾರ್ಡನ್ ಅಂತ ಹೇಳಿ ಸ್ವಯಂ ಘೋಷಿತವಾದಂಥ ಘೋಷಣೆ ಮಾಡಿಕೊಂಡು ತಾನು ಸಂರಕ್ಷಕ ಅಂತೇಳಿ ಹೇಳ್ಕೊಡೋರಿಗೆ ಡಿ ಫ್ಯಾಕ್ಟೋ ಗಾರ್ಡನ್ ಅಂತೇಳಿ ಹೇಳ್ತಾರೆ. ಅದನ್ನು ಈ ಆ್ಯಕ್ಟ್ ರೆಕಗ್ನೈಸ್ ಮಾಡಿಲ್ಲ. ಆಯಿತಾ? ಸೊ ಅದನ್ನು ಒಂದು ಸ್ವಲ್ಪ ನಾವು ಓದಲಿಕ್ಕಿರುತ್ತೆ. ಹಾಗೆ ಪವರ್ಸ್ ಆಫ್ ದಿ ಗಾರ್ಡಿಯನ್. ಪವರ್ಸ್ ಆಫ್ ದಿ ಗಾರ್ಡಿಯನ್ ಅಂದರೆ ಏನು? ಸಂರಕ್ಷಕರಿಗೆ ಏನು ಪವರ್ಸ್ ಇರುತ್ತೆ? ನಾರ್ಮಲಿ ನೋಡಿ, ಮೈನರ್ನ ಬೆನಿಫಿಟ್ಟಿಗೋಸ್ಕರ, ಅವರ ಒಳಿತಿಗೋಸ್ಕರ ಏನೇ ಮಾಡುವಂಥ ಪವರು ಗಾರ್ಡಿಯನ್ಗಿರುತ್ತೆ. ವೆಲ್ಫೇರ್ ಇಸ್ ದ ಪ್ಯಾರಮೌಂಟ್ ಕನ್ಸಿಡ್ರೇಷನ್ ಅಂತೇಳಿ ಹೇಳ್ತಾರೆ. ಅಪ್ರಾಪ್ತ ವಯಸ್ಕನ ಒಳಿತಿಗೋಸ್ಕರ, ಕಲ್ಯಾಣಕ್ಕೋಸ್ಕರ, ಕಲ್ಯಾಣ ಅಂದರೆ ಮದುವೆ ಅಲ್ಲ, ಇಲ್ಲಿ ಕಲ್ಯಾಣ ಅಂದರೆ ಒಳಿತು, ವೆಲ್ಫೇರ್ ಅಂತೇಳಿ ಹೇಳ್ತಾರೆ. ಅದು ಅತ್ಯಧಿಕವಾದಂಥ ಒಂದು ಮಹತ್ವ ಹೊಂದಿರುವಂಥದ್ದು. ಅದಕ್ಕೆ ಬಹಳವಾದಂಥ ಇಂಪಾರ್ಟೆನ್ಸನ್ನು ಕಾನೂನು ನೀಡುತ್ತೆ. ಆಯಿತಾ? ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಾರ್ಡಿಯನ್ಸ್ಗಳು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆದರೆ ಏನಾಗುತ್ತೆ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಮಾರ್ಗೇಜ್, ಚಾರ್ಜ್, ಗಿಫ್ಟ್, ಸೇಲ್, ಮೈನರ್ನ ಪ್ರಾಪರ್ಟಿನ ಗಾರ್ಡಿಯನ್ ಸೇಲ್ ಮಾಡ್ತಾರೆ ಅಂತಾದರೆ ಕಾನೂನಿನ ಪರ್ಮಿಷನ್ ತೊಗೊಳ್ಬೇಕು. ಕಾನೂನು ಅಂದರೆ ಯಾರು? ನ್ಯಾಯಾಲಯದ ಪರ್ಮಿಷನ್ ತೊಗೊಳ್ಬೇಕು. ನ್ಯಾಯಾಲಯದ ಪರ್ಮಿಷನ್ ತೊಗೊಳ್ಳದೆ ಗಾರ್ಡಿಯನ್ನು ಮೈನರ್ನ ಪ್ರಾಪರ್ಟಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಆದರೆ ಆವಾಗ ಏನಾಗುತ್ತೆ, ಆವಾಗ ಅದು ವಾಯ್ಡೆಬಲ್ ಆಗುತ್ತೆ. ವಾಯ್ಡ್ ಅಲ್ಲ, ವಾಯ್ಡೆಬಲ್ ಆಟ್ ದಿ ಇನ್ಸ್ಟೆನ್ಸ್ ಆಫ್ ದಿ ಮೈನರ್ನ ಇಚ್ಛೆ ಪ್ರಕಾರ ಅದು ವಾಯ್ಡ್ ಮಾಡ್ಬೋದು, ವ್ಯಾಲಿಡು ಮಾಡ್ಬೋದು. ಸೊ ದ್ಯಾಟ್ ಬಿಕಮ್ಸ್ ವಾಯ್ಡೇಬಲ್ ಅಂತೇಳಿ. ಸೊ ಕಾಂಟ್ರಾಕ್ಟನ್ನು ಓದಬೇಕು ನೀವು. ಅದಕ್ಕೆ ಕಾಂಟ್ರಾಕ್ಟ್ನ ವಿಚಾರ ಗೊತ್ತಿರಬೇಕು. ವಾಯ್ಡ್ ಕಾಂಟ್ರಾಕ್ಟ್, ವಾಯ್ಡೇಬಲ್ ಕಾಂಟ್ರಾಕ್ಟ್ ಅಂತೆಲ್ಲ ಬರುತ್ತಲ್ಲ. ಸೊ ಅಲ್ಲಿ ಪವರ್ಸ್ ಆಫ್ ದಿ ಗಾರ್ಡಿಯನ್ಸ್ ನೋಡ್ತೇವೆ. ಸೊ ಪವರ್ಸ್ ಆಫ್ ದಿ ನ್ಯಾಚುರಲ್ ಗಾರ್ಡಿಯನ್ಸ್, ಪವರ್ಸ್ ಆಫ್ ದಿ ಟೆಸ್ಟಮೆಂಟ್ರಿ ಗಾರ್ಡಿಯನ್ಸ್, ಅದೆಲ್ಲ ನಾವು ನೋಡ್ತೇವೆ. ಮತ್ತು ಗಾರ್ಡಿಯನ್, ಈಗ ಯಾರು ನ್ಯಾಚುರಲ್ ಗಾರ್ಡಿಯನ್ಸ್ ಆಗ್ತಾರೆ, ಯಾರು ಟೆಸ್ಟಮೆಂಟ್ರಿ ಗಾರ್ಡಿಯನ್ಸ್ ಆಗ್ತಾರೆ? ತಂದೆ ಇದ್ದಾರೆ, ತಂದೆ, ತಾಯಿ, ಅವರಲ್ಲಿ ಯಾರು ಪ್ರಮುಖರು? ಅದು ಕೂಡ ಬರುತ್ತೆ. ಅಥವಾ ಲೆಜಿಟಿಮೇಟ್ ಚೈಲ್ಡ್, ಕಾನೂನು ಸಮ್ಮತವಾದ ಮಗು, ಇಲ್ಲೆಜಿಟಿಮೇಟ್ ಚೈಲ್ಡ್, ಕಾನೂನು ಸಮ್ಮತವಲ್ಲದ ಮಗು. ಅಂಥ ಸಂದರ್ಭದಲ್ಲೂ ಕೂಡ ಫಾದರ್ ಬೇರೆ ಆಗ್ತಾರೆ, ಮದರ್ ಬೇರೆ ಆಗ್ತಾರೆ. ಈ ರೀತಿ ತುಂಬ ಕ್ಲಾಸಿಫಿಕೇಷನ್ ಇದೆ. ಕಷ್ಟ ಏನಿಲ್ಲ, ಸುಲಭ ಅಂತ ಏನು ಕಷ್ಟ ಇಲ್ಲ. ಓಕೆ. ಹಾಗೆ ಗಾರ್ಡಿಯನ್ಸ್ಗಳ ಡಿಸೆಬಿಲಿಟೀಸ್, ಅದೇ ನಾನು ಆವಾಗ ಹೇಳ್ದಲ್ಲ. ಅಂದರೆ ಈಗ ಗಾರ್ಡಿಯನ್ ಹಿಂದೂ ಆಗಲಿಲ್ಲ, ಹಿ ಸೀಸ್ ಟು ಬಿ ಹಿಂದೂ. ಸೀಸ್ಡ್ ಅಂದರೆ ಕನ್ವರ್ಷನ್ ಆಯಿತು ಅಂತ ತಿಳ್ಕೊಳ್ಳಿ, ಅಥವಾ ಅವರು ಸಂಪೂರ್ಣವಾಗಿ ಈ ಒಂದು ಸಾಂಸಾರಿಕ ಬದುಕನ್ನು ತೊರೆದಿದ್ದಾರೆ, ಮೇ ಬಿ ಸನ್ಯಾಸಿಯಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಗಾರ್ಡಿಯನ್ ಆಗಲಿಕ್ಕಿಲ್ಲ. ಅಥವಾ ಮಲತಂದೆ ಆಗಿದ್ದರೆ ಅವರು ಗಾರ್ಡಿಯನ್ಸ್ ಆಗಲಿಕ್ಕಿಲ್ಲ. ಸೊ ಕೆಲವೊಂದು ಡಿಸೆಬಿಲಿಟೀಸ್ ಇದೆ ಗಾರ್ಡಿಯನ್ಸ್ಗೆ, ಅವರು ಅದನ್ನು ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಮೈನರ್ಸ್ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ನೋಡಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇರುತ್ತೆ, ಅದರಲ್ಲಿ ಹೇಗೆ ಎಲ್ಲರಿಗೂ ಹಕ್ಕಿರುತ್ತೆ ಅಲ್ವಾ? ಬಟ್ ಇಟ್ ಈಸ್ ಅನ್ಡಿವೈಡೆಡ್, ಅವಿಭಜಿತವಾದದ್ದು, ಅನ್ಡಿವೈಡೆಡ್. ಪ್ರತಿಯೊಬ್ಬರಿಗೂ ಹಿತಾಸಕ್ತಿ ಇದೆ. ಒಂದು 15 ಜನ ಇದ್ದರೆ 15 ಜನರಿಗೂ ಅದರಲ್ಲಿ ಹಿತಾಸಕ್ತಿ ಇದೆ, ಶೇರ್ ಇದೆ. ಬಟ್ ಅದು ಡಿವೈಡ್ ಆಗಿಲ್ಲ, ಅನ್ಡಿವೈಡೆಡ್. ಹಾಗೆ ಮೈನರ್ ಕೂಡ ಇರ್ತಾರೆ ಅಲ್ವಾ? ಈ ಮೈನರ್ನ ಅವನ ಹಕ್ಕದು. ಬಟ್ ಆ ಮೈನರ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಗಾರ್ಡಿಯನನ್ನು ಅಪಾಯಿಂಟ್ ಮಾಡಲಿಕ್ಕಿಲ್ಲ ಅಂತ ಕಾನೂನು ಹೇಳುತ್ತೆ. ಯಾಕೆಂದರೆ ಎಂಟೈರ್ ಆಸ್ತಿಯನ್ನು ಯಾರು ನೋಡ್ಕೊಳ್ತಿರ್ತಾರೆ? ಕರ್ತ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಲೇ ನಾವು ನೋಡಿರ್ತೇವೆ ಅಲ್ವಾ? ಸೊ ಕರ್ತ ಈಸ್ ಮ್ಯಾನೇಜಿಂಗ್ ದಿಸ್ ಪ್ರಾಪರ್ಟಿ. ಸೊ ಅವರು ನೋಡ್ಕೊಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಕೇವಲ ಮೈನರ್ನ ಹಿತಾಸಕ್ತಿಯನ್ನು ನೋಡಿಕೊಂಡು ಮೈನರ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಸಪ್ರೇಟ್ ಗಾರ್ಡನ್ನ ಅಪಾಯಿಂಟ್ ಮಾಡ್ತೇವೆ ಅಂತ ಮಾಡಲಿಕ್ಕೆ ಇಲ್ಲ ಅಂತ ಕಾನೂನು ಸ್ಪಷ್ಟಪಡಿಸುತ್ತೆ. ಸೊ ಅಲ್ಟಿಮೇಟ್ಲಿ ಹೇಳುವಂಥದ್ದೇನು? ವೆಲ್ಫೇರ್ ಆಫ್ ದಿ ಚೈಲ್ಡ್, ಅದು ಸೆಕ್ಷನ್ 13 ಇರೋದೇ 13 ಸೆಕ್ಷನ್ಸು. ಈ ಆ್ಯಕ್ಟಲ್ಲಿ ಏನು ಗೊತ್ತಾ, ಬರೀ 13 ಸೆಕ್ಷನ್ಸ್ ಇದೆ. ಅದರಲ್ಲಿ ಲಾಸ್ಟ್ ಸೆಕ್ಷನ್ ಬರುವಂಥದ್ದು ವೆಲ್ಫೇರ್ ಆಫ್ ದಿ ಚೈಲ್ಡ್ ಇಸ್ ದ ಪ್ಯಾರಮೌಂಟ್ ಕನ್ಸಿಡ್ರೇಷನ್. ಪ್ಯಾರಮೌಂಟ್ ಕನ್ಸಿಡ್ರೇಷನ್ ಅಂದರೆ ಅತ್ಯಧಿಕವಾದಂಥ ಒಂದು ಹಿತಾಸಕ್ತಿನ ಕಾಯ್ಕೊಳ್ಬೇಕು ಅಂತ ಹೇಳುವಂಥದ್ದು. ಯಾರದ್ದು ಹಿತಾಸಕ್ತಿ ಅಥವಾ ಒಳಿತು? ಆ ಮಗು ಮೈನರ್ ಇದೆ ಅಲ್ಲ, ಮೈನರ್ ಮಗುವಿನ ಹಿತಾಸಕ್ತಿ ಅದು ಮುಖ್ಯ. ಈಗ ತಂದೆ ಆ ಮಗುವಿನ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದರೆ ಆವಾಗ ಹಿ ಈಸ್ ನಾಟ್ ಅ ನ್ಯಾಚುರಲ್ ಗಾರ್ಡಿಯನ್, ಅವರು ನ್ಯಾಚುರಲ್ ಗಾರ್ಡಿಯನ್ ಅಲ್ಲ ಅಂತ ಆಗತ್ತೆ. ಅಥವಾ ತಾಯಿ ಮಗುನ ಸರಿ ನೋಡ್ಕೊಳ್ತಾ ಇಲ್ಲ ಅಂತ ಆದರೆ ಆವಾಗ ಏನಾಗುತ್ತೆ? ಕಸ್ಟಡಿ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ. 5 ವರ್ಷಕ್ಕಿಂತ ಕಮ್ಮಿ ಮಗು ಇದ್ದರೆ ಸಹಜವಾಗಿ ತಾಯಿ ಜೊತೆ ಕಸ್ಟಡಿಯಲ್ಲಿ ಇರಬೇಕು, ಮಗು ತಾಯಿಗೆ ಕಸ್ಟಡಿ ನೀಡಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಇದನ್ನು ನಾವಿಲ್ಲಿ ಕಾಣ್ಬೋದು. ಇಷ್ಟು ವಿಚಾರವನ್ನು ಒಂದು ಬೇಸಿಕ್ ಅಂದರೆ ಏನೇನು ಓದಬೇಕು ಹೇಳುವಂಥದ್ದು ಅದು ಬಹಳ ಮುಖ್ಯ ಆಗಿರುತ್ತೆ. ಸೊ ಹೂ ಇಸ್ ಅ ಗಾರ್ಡಿಯನ್, ಟೈಪ್ಸ್ ಆಫ್ ಗಾರ್ಡಿಯನ್ಸ್, ಪವರ್ಸ್ ಆಫ್ ದಿ ಗಾರ್ಡಿಯನ್ಸ್, ಡಿಸಬಿಲಿಟೀಸ್ ಆಫ್ ದಿ ಗಾರ್ಡಿಯನ್ಸ್, ಮೈನಸ್ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ವೆಲ್ಫೇರ್ ಆಫ್ ದಿ ಚೈಲ್ಡ್ ಇಸ್ ದ ಪ್ಯಾರಮೌಂಟ್ ಕನ್ಸಿಡರೇಷನ್ ಹೇಳುವಂಥದ್ದು. ಇದನ್ನೆಲ್ಲ ನಾವು ಇಲ್ಲಿ ಕಾಣಬಹುದು.
ಹಾಗೆ ಒಂದ್ಸಲ ಬೇರೆ ಆ್ಯಕ್ಟ್ ಒಂದ್ಸಲ ನಾನು ಜಸ್ಟ್ ಲೆಟಸ್ ಗ್ಲಾನ್ಸ್ ದ್ಯಾಟ್, ಸೊ ದ್ಯಾಟ್ ನಿಮಗೆ ಬಾರ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ ಓದುವಾಗ, ಅಥವಾ ಸೆಕ್ಷನ್ ರೆಫರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನೋಡಿ, ಇದು ಕೇವಲ 13 ಸೆಕ್ಷನ್ಗಳು ಮಾತ್ರ. ನೋಡಿ, ಇಲ್ಲಿಂದ ಹೋಗಿ ಸೆಕ್ಷನ್ 13 ತನಕ ಹೋಗೋದಾದರೆ ವಿ ಹ್ಯಾವ್ ಓನ್ಲಿ 13 ಸೆಕ್ಷನ್ಸ್. ಅದರಲ್ಲಿ ಮುಖ್ಯವಾಗಿ ಡೆಫಿನೇಷನ್ಸ್ಗಳ ಬಗ್ಗೆ ನಾವು ಕಾಣ್ತೇವೆ. ಸೊ ಏನು ಡೆಫಿನೇಷನ್ಸ್ಗಳು, ಇಲ್ಲಿ ಯಾರ್ಯಾರ ಬಗ್ಗೆ ಡೆಫಿನೇಷನ್ಸ್ಗಳನ್ನು ಹೇಳಿದ್ದಾರೆ? ಇಲ್ಲಿ ಡೆಫಿನೇಷನ್ಸ್ ಮೈನರ್ ಅಂದರೆ ಯಾರು, ಗಾರ್ಡನ್ ಅಂದರೆ ಯಾರು, ನ್ಯಾಚುರಲ್ ಗಾರ್ಡನ್ ಅಂದರೆ ಯಾರು ಅಂತ ಹೇಳಿದ್ದಾರೆ. ಸೊ ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ಅಪ್ಲಿಕೇಶನ್ ಆಫ್ ದಿ ಆ್ಯಕ್ಟ್ ಹಿಂದೂಸ್ ಯಾರ್ಯಾರು ಅಂತ ಹೇಳಿದ್ದಾರೆ. ಇಟ್ಸ್ ಎ ವೆರಿ ಲಾಂಗ್ ಸೆಕ್ಷನ್, ಡೀಟೇಲ್ ಆಗಿ ಹೇಳಿದ್ದಾರೆ. ಹಾಗೆ ನ್ಯಾಚುರಲ್ ಗಾರ್ಡಿಯನ್ ಯಾರು ಅಂತ ಹೇಳುವಂಥದ್ದು ಸೆಕ್ಷನ್ 6 ಬಹಳ ಮುಖ್ಯ. ಯಾರು ಸ್ವಾಭಾವಿಕವಾದಂಥ ಸಂರಕ್ಷಕರು ಅಂತ ಹೇಳಿ ಅದು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ. ಪ್ಲಸ್ ಅವರ ಪವರ್, ಸೆಕ್ಷನ್ 6 ಮತ್ತು 8 ಬಹಳ ಮುಖ್ಯ ಆಗುತ್ತೆ. ನ್ಯಾಚುರಲ್ ಗಾರ್ಡಿಯನ್ನ ಪವರ್ ಏನು ಅಂತ ಹೇಳುವಂಥದ್ದು. ಹಾಗೆ ವಿಲ್ ಮುಖಾಂತರ, ಮರಣ ಶಾಸನದ ಮುಖಾಂತರ ನಿಯುಕ್ತಿಗೊಂಡಂಥ ಸಂರಕ್ಷಕರು ಯಾರು ಅವರನ್ನು ನೇಮಕ ಮಾಡ್ಬೋದು, ತಂದೆಯ ತಾಯಿಯ ಹೇಳುವಂಥದ್ದು ಅದು ಕೂಡ ನಾವಿಲ್ಲಿ ಕಾಣ್ತೇವೆ. ಟೆಸ್ಟಮೆಂಟರಿ ಗಾರ್ಡಿಯನ್ ಆ್ಯಂಡ್ ದೇರ್ ಪವರ್ಸ್ ಅಂತ ಹೇಳುವಂಥದ್ದು ನಾವು ನೋಡ್ಬೋದು. ಹಾಗೆ ಕೆಲವೊಂದು ಇನ್ಕೆಪಾಸಿಟೀಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಲ್ಲದೂ ಇಂಪಾರ್ಟೆಂಟ್ ಸೆಕ್ಷನ್, ಬಟ್ ಬೇಸಿಕಲಿ ನ್ಯಾಚುರಲ್ ಗಾರ್ಡಿಯನ್ಸ್, ಟೆಸ್ಟಮೆಂಟರಿ ಗಾರ್ಡಿಯನ್ಸು ಅವರ ಪವರ್ಸ್ಗಳನ್ನು ನಾವು ತಿಳ್ಕೊಂಡಿರಬೇಕು. ಪ್ಲಸ್ ಇದು ಲಾಸ್ಟ್ ಸೆಕ್ಷನ್ 13 ಹೇಳಿದಲ್ಲ, ಇದು ಮೇನ್ ಶಾರ್ಟ್ ನೋಟ್ಸ್ಗೆ ಕೇಳ್ತಾರೆ. ವಾಟ್ ಇಸ್ ದ ವೆಲ್ಫೇರ್ ಆಫ್ ದ ಮೈನರ್ ಟು ಬಿ ವೆಲ್ಫೇರ್ ಆಫ್ ಮೈನರ್ ಟು ಬಿ ದ ಪ್ಯಾರಮೌಂಟ್ ಕನ್ಸಿಡರೇಷನ್ ಅಂತ ಹೇಳುವಂಥ ವಿಚಾರ, ಅದನ್ನು ಕೂಡ ಹೇಳಿದ್ದಾರೆ. ಸೊ ನಾನು ಜಸ್ಟ್ ಒಂದು ಬೇಸಿಕ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಪ್ರಾಕ್ಟಿಕಲ್ ಕ್ವಶನನ್ನು ಇಟ್ಕೊಂಡು ಕರ್ನಾಟಕ KSLU ಸಿಲೆಬಸ್ ಪ್ರಕಾರ ಒಂದು ಕ್ವಶನ್ ಕೇಳಿದರು. ಅದ್ರ ಪ್ರಕಾರ ಲೆಟ್ ಮಿ ಶೋ ಯು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಸೊ ಇಲ್ಲಿ ಏನು ಹೇಳಿದ್ದಾರೆ? ಎ ದ ಟೆಸ್ಟಮೆಂಟರಿ ಗಾರ್ಡಿಯನ್. ಸೊ ಯಾರು ಎ ಹೇಳುವಂಥವನು ಯಾರು? ಮರಣಶಾಸನ ನಿಯುಕ್ತ ಸಂರಕ್ಷಕ. ಎ ಯಾರು? ಈಸ್ ಅ ಟೆಸ್ಟಮೆಂಟರಿ ಗಾರ್ಡಿಯನ್ ಆಗಿದ್ದಾರೆ. ಸೋಲ್ ದ ಪ್ರಾಪರ್ಟಿ ಆಫ್ ಮೈನರ್ ಬಿ ಹೇಳುವಂಥವನು ಮೈನರ್. ಸುಮಾರು 6-10 ಮಾರ್ಕ್ಸಿಗೆಲ್ಲ ಕೇಳುವಂಥ ಸಂಭವನೀಯತೆ ಇರುತ್ತೆ. ಇದು ಆ್ಯಕ್ಚುಲಿ LLBಯಲ್ಲಿ ಕೇಳಿರುವಂಥ ಕ್ವಶನ್ನು, ಅದಕ್ಕೋಸ್ಕರ ತೊಗೊಂಡಿರುವಂಥದ್ದು. ಸೊ ಇದೇ ರೀತಿ ಫಾಲೋ ಮಾಡಬೇಕು. ಆನ್ಸರ್ ಮಾಡುವಾಗ ಯಾವಾಗಲೂ IRAC ಪ್ರಿನ್ಸಿಪಲ್ ಅಂತ ಫಾಲೋ ಮಾಡ್ತಾರೆ. IRAC ಏನಿದು? ಈ ಥರ ಪ್ರಾಕ್ಟಿಕಲ್ ಕ್ವಶನ್ ಸಾಲ್ವ್ ಮಾಡುವಾಗ ಐ ಅಂದರೆ ವಾಟ್ ಈಸ್ ದ ಇಶ್ಯೂಸ್ ಅಂತ, ಆರ್ ಅಂದರೆ ರಿಲೆವೆಂಟ್ ಲಾ, ಎ ಅಂದರೆ ಅಪ್ಲಿಕೇಶನ್ ಆಫ್ ದ ಲಾ, ಸಿ ಅಂದರೆ ಕನ್ಕ್ಲೂಷನ್. IRAC ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡುವಾಗ ಟೆಸ್ಟಿಮೆಂಟರಿ ಗಾರ್ಡಿಯನ್ ಏನು ಮಾಡಿದ್ದಾನೆ? ಮೈನರ್ನ ಪ್ರಾಪರ್ಟಿ ಬಿ ಯಾರು ಪ್ರಾಪರ್ಟಿಯನ್ನು ಸೇಲ್ ಮಾಡಿದ್ದಾನೆ. ಯಾಕೆ? ಮೈನರ್ನ ಎಜುಕೇಷನ್ಗೋಸ್ಕರನೇ ಸೇಲ್ ಮಾಡಿದ್ದಾನೆ. ಹಿ ಹ್ಯಾಸ್ ಸೋಲ್ಡ್ ದ ಪ್ರಾಪರ್ಟಿ ಆಫ್ ದಿ ಮೈನರ್ ಫಾರ್ ಮೈನರ್ಸ್ ಎಜುಕೇಷನ್ ಓನ್ಲಿ. ಪ್ರಾಪರ್ಟಿನ ಹಿ ಹ್ಯಾಸ್ ಸೋಲ್ಡ್. ಸೊ ಇಂಥ ಸೇಲ್ ವ್ಯಾಲಿಡ್ ಅಲ್ವಾ ಅಂತ ಹೇಳುವಂಥ ಪ್ರಶ್ನೆ ಈಗ. ಸೊ ನಾವು ಇದನ್ನು ಏನು ನೋಡಬೇಕು ಈಗ? ಪ್ರಶ್ನೆ ಏನು? ವೆದರ್ ದ ಸೇಲ್ ಮೇಡ್ ಬೈ ದಿ ಟೆಸ್ಟಮೆಂಟರಿ ಗಾರ್ಡಿಯನ್ ಈಸ್ ವ್ಯಾಲಿಡ್ ಅಂತ ಹೇಳುವಂಥದ್ದು, ದ್ಯಾಟ್ ಇಸ್ ದ ಇಶ್ಯೂ. ರೆಲೆವೆಂಟ್ ಲಾ ಯಾವುದು? ಸೊ ರೆಲೆವೆಂಟ್ ಲಾ ಟೆಸ್ಟಮೆಂಟರಿ ಗಾರ್ಡಿಯನ್ಸ್ ಬಗ್ಗೆ ಬರುವಾಗ ಟೆಸ್ಟಮೆಂಟರಿ ಗಾರ್ಡಿಯನ್ ಬಗ್ಗೆ ಸೆಕ್ಷನ್ 9 ಹೇಳುತ್ತೆ, ಆಯಿತಾ? ಟೆಸ್ಟಮೆಂಟರಿ ಗಾರ್ಡಿಯನನ್ನು ಯಾರು ಅಪಾಯಿಂಟ್ ಮಾಡ್ಬೋದು? ತಂದೆ ಅಪಾಯಿಂಟ್ ಮಾಡ್ಬೋದು. ಆದರೆ ತಾಯಿ ಬದುಕಿರುವಾಗ ತಂದೆ ತೀರ್ಕೊಂಡ್ರೆ ಆಮೇಲೆ ತಾಯಿ ಅಪಾಯಿಂಟ್ ಮಾಡ್ತಾರೆ. ಓಕೆ, ಅದು ಸ್ವಲ್ಪ ರೂಲ್ಸ್ ಇದೆ. ಈಗ ನಾವು ಅಷ್ಟು ತಿಳ್ಕೊಳ್ಳೋದು ಬೇಡ. ಟೆಸ್ಟಮೆಂಟರಿ ಗಾರ್ಡಿಯನ್ನ ಪವರ್ ಏನು? ನ್ಯಾಚುರಲ್ ಗಾರ್ಡಿಯನ್ಗೆ ಏನು ಪವರ್ ಇದೆ ಅದೇ. ನ್ಯಾಚುರಲ್ ಗಾರ್ಡಿಯನ್ಗೆ ಏನು ಪವರ್ ಇದೆ ಹಾಗಿದ್ರೆ? ಟೆಸ್ಟಮೆಂಟರಿ ಇರಲಿ, ನ್ಯಾಚುರಲ್ ಗಾರ್ಡಿಯನ್ ಇರಲಿ, ಯಾರೇ ಆಗಲಿ ಪ್ರಾಪರ್ಟಿಯನ್ನು, ಮೈನರ್ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾರೆ. ಕೇವಲ ಸೇಲ್ ಅಲ್ಲ, ಮಾರ್ಗೇಜು, ಚಾರ್ಜ್, ಲೀಸ್ ಮಾಡಬೇಕು. 5 ವರ್ಷಕ್ಕಿಂತ ಜಾಸ್ತಿ ಲೀಸ್ ಮಾಡ್ತಾರೆ ಅಂತಾದರೆ, ಅಥವಾ ಗಿಫ್ಟ್ ಇದೆಲ್ಲ ಮಾಡ್ತಾರೆ ಅಂತಾದರೆ ಕೋರ್ಟಿನ ಪರ್ಮಿಷನ್ ಬಹಳ ಮುಖ್ಯ ಆಗಿರುತ್ತೆ. ಕೋರ್ಟ್ ಪರ್ಮಿಷನ್ ತೊಗೊಳ್ಬೇಕು. ಬಟ್ ಇಲ್ಲಿ ಏನು ಮಾಡಿದ್ದಾರೆ? ಕೋರ್ಟ್ನ ಪರ್ಮಿಷನ್ ತೊಗೊಂಡ ಹಾಗೆ ಏನೂ ಮೆನ್ಷನ್ ಮಾಡಿಲ್ಲ ಅಲ್ವಾ? ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ರಿಗಾರ್ಡಿಂಗ್ ದ ಕೋರ್ಟ್ ಪರ್ಮಿಷನ್. ಕೋರ್ಟ್ ಪರ್ಮಿಷನ್ ತೊಗೊಂಡು ಆಮೇಲೆ ಸೇಲ್ ಮಾಡಬೇಕಿತ್ತು. ಸೊ ಯಾರು ಹೇಳ್ತಾರೆ ಅದು? ಸೆಕ್ಷನ್ 6, ಸೆಕ್ಷನ್ 8, ಸೆಕ್ಷನ್ 9 ಇದು 3 ರೆಫರ್ ಮಾಡಬೇಕು. ಸೆಕ್ಷನ್ 9 ಟೆಸ್ಟಮೆಂಟರಿ ಗಾರ್ಡಿಯನ್ ಬಗ್ಗೆ, ಸೆಕ್ಷನ್ 8 ಪವರ್ಸ್ ಆಫ್ ದಿ ನ್ಯಾಚುರಲ್ ಗಾರ್ಡಿಯನ್ ಬಗ್ಗೆ ಹೇಳುತ್ತೆ. ಅದನ್ನು ರೆಫರ್ ಮಾಡಿದ್ರೆ ನಿಮಗೆ ಆನ್ಸರು ಸಿಗುತ್ತೆ. ರೆಲೆವೆಂಟ್ ಲಾ ಬಗ್ಗೆ ಹೇಳೋದು. ಸೊ ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಇದಾಗತ್ತೆ, ಯಾವ ರೀತಿ ಈ ಕಾನೂನೇನಿದೆ ನಮ್ಮ ಪ್ರೆಸೆಂಟ್ ಫ್ಯಾಕ್ಟ್ಸ್ಗಳಿಗೆ ಏನು ಹೇಳ್ತಾ ಇದೆ? ಸೊ ನಮ್ಮ ಪ್ರೆಸೆಂಟ್ ಫ್ಯಾಕ್ಟ್ಸ್ಗಳ ಪ್ರಕಾರ ಟೆಸ್ಟಮೆಂಟರಿ ಗಾರ್ಡಿಯನ್ಗೆ ಹಿ ವಾಸ್ ಸಪೋಸ್ ಟು ಟೇಕ್
ಕೋರ್ಟ್ ಪರ್ಮಿಷನ್ ವಿಚ್ ಹ್ಯಾಸ್ ನಾಟ್ ಟೇಕನ್. ಅದಕ್ಕೋಸ್ಕರ ಈ ರೀತಿ ಆ ಸೆಕ್ಷನ್ನ ಉಲ್ಲಂಘನೆ ಮಾಡಿ ಸೇಲ್ ಮಾಡಿರೋ ಕಾರಣಕ್ಕೋಸ್ಕರ ಕಾನ್ಸಿಕ್ವೆನ್ಸ್ ಏನು, ದ್ಯಾಟ್ ಸೇಲ್ ಬಿಕಮ್ಸ್ ವಾಟ್ ವಿಲ್ ದಟ್ ಹ್ಯಾಪನ್, ಇಟ್ ಈಸ್ ವಾಯ್ಡೇಬಲ್ at the option of minor. ಟ್ರಾನ್ಸ್ಫರಿ ಅಲ್ಲ, ಕೆಲವು ಸಲ ಟ್ರಾನ್ಸ್ಫರಿ ಅಂತ ಕೇಳ್ಕೊಟ್ಟಿರ್ತಾರೆ. ಮೈನರ್ ಈಸ್ ದ ಪ್ರಾಪರ್ ಅಂದರೆ ಅವನು ಮೇಜರ್ ಆದ ನಂತರ ಅವನು ಅದನ್ನು ಸೇಲನ್ನು ಸೆಟ್ ಅಸೈಡ್ ಮಾಡ್ಬೋದು. ಮೈನರ್ಗೆ ಅತ್ಯಧಿಕವಾದಂಥ ಪವರ್ ಇರುತ್ತೆ ಮೇಜರ್ ಆದಾಗ. ಅವನು ತನಗೆ ಇಚ್ಛೆ ಇದ್ದರೆ ಆ ಸೇಲನ್ನು ಹಿ ಕ್ಯಾನ್ ಸೆಟ್ ಅಸೈಡ್. ಸೊ ದಟ್ಸ್ ವೈ ಇಟ್ ಬಿಕಮ್ಸ್ ವಾಯ್ಡೇಬಲ್ ಓನ್ಲಿ ಅಟ್ ದ ಆಪ್ಷನ್ ಆಫ್ ದಿ ಮೈನರ್. ಸೊ ಅದಕ್ಕೋಸ್ಕರ ಏನಾಯಿತು, ಕನ್ಕ್ಲೂಷನ್ ಏನು, ಕನ್ಕ್ಲೂಷನ್ ಅಂದರೆ ದ ಸೇಲ್ ಈಸ್ ನಾಟ್ ವ್ಯಾಲಿಡ್, ದ ಸೇಲ್ ಈಸ್ ವಾಯ್ಡಬಲ್ ಅಂತಲೇ ಹೇಳ್ಬೋದು ಬೈ ದಿ ಮೈನರ್ ಆನ್ ಅಟೈನಿಂಗ್ ದ ಮೆಜಾರಿಟಿ. ಸೊ ಇದನ್ನು ನಾವು ಈ ರೀತಿ ನೋಡೋದಾದರೆ ಆನ್ಸರ್ ಯಾವ ರೀತಿ ಮಾಡಬೇಕಂತಂದರೆ, ಸೊ ಫಸ್ಟ್ ಇಶ್ಯೂ ಬರೀಬೇಕು. ನಾನು ಇಲ್ಲಿ ಬರೀಲಿಲ್ಲ, ಸ್ಪೇಸ್ ಇಲ್ಲದೆ ಇರೋದಕ್ಕೆ ಐ ಜಸ್ಟ್ ಸ್ಕಿಪ್, ಯಾಕಂದರೆ ಗೊತ್ತಿದೆ ನಿಮಗೆ ಇಶ್ಯೂ ಅಂದರೆ ಇದೆ ಅಲ್ವಾ. ಈ ಕ್ವಶನನ್ನು ಸ್ವಲ್ಪ ನಿಮ್ಮ ಭಾಷೆಯಲ್ಲಿ ಬರೀಬೇಕು, ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಬರೀಬೇಕು, ಸಿಂಪಲ್ ಆಗಿ. ಇಲ್ಲಿ ಸಿಂಪಲ್ ಇದೆ, ಕೆಲಸ ಲಾಂಗ್ ಪ್ರಾಬ್ಲಮ್ಸ್ ಕೊಡ್ತಾರೆ, ಆವಾಗ ನೀವು ಹೇಗೆ ಬರೀತೀರಿ, ಬರಲಿಕ್ಕೆ ಕಷ್ಟ ಆಗುತ್ತಲ್ವಾ. ಸೊ ಸಿಂಪಲ್ ಇದರಲ್ಲಿ ಬರೆದ್ರಾಯಿತು. ಸೊ ಇಲ್ಲಿ ಏನಾಗುತ್ತೆ, ಸೆಕ್ಷನ್ 9 ರೆಲೆವೆಂಟ್, ಸೆಕ್ಷನ್ 9 ಸೆಕ್ಷನ್ 8 ಎಲ್ಲ ರೆಲೆವೆಂಟ್ ಆಗುತ್ತೆ. ಸೊ ಹೌ ಆರ್ ಯು ಅಪ್ಲೈಯಿಂಗ್ ದಿಸ್, ಇದು ಇಲ್ಲಿ ಹೇಳುವಂಥದ್ದು ನ್ಯಾಚುರಲ್ ಗಾರ್ಡನ್ಗೆ ಇರುವಂಥ ರಿಸ್ಟ್ರಿಕ್ಷನ್ಸೇ ಟೆಸ್ಟಮೆಂಟ್ರಿ ಗಾರ್ಡನ್ ಕೂಡ ಇದೆ ಆಸ್ ಪರ್ ಸೆಕ್ಷನ್ 9 ಮತ್ತು 8 ಪ್ರಕಾರ. ಸೊ ಅದಕ್ಕೋಸ್ಕರ ಹಿ ಹ್ಯಾಸ್ ಟು ಒಬ್ಟೇನ್ ದ ಪ್ರಯರ್ ಪರ್ಮಿಷನ್ ಆಫ್ ದಿ ಕೋರ್ಟ್ ಬಿಫೋರ್ ಕಂಡಕ್ಟಿಂಗ್ ಅ ಸೇಲ್. ದ್ಯಾಟ್ಸ್ ವೈ ಇಟ್ ಈಸ್ ವಾಯ್ಡೇಬಲ್ ಅಲ್ವಾ. ಸೊ ಅಲ್ಟಿಮೇಟ್ಲಿ ಇಷ್ಟು ವಿಚಾರ ಬರಬೇಕಾಗತ್ತೆ, ಈ ರೀತಿ ನೀವು ಆನ್ಸರ್ ಮಾಡಬೇಕು. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ರೀತಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆದಂತಹ ಕೋರ್ಸ್ ಬೇಕಂತಂದರೆ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡಿ, ಅದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೊಡಿ. ಅಥವಾ 9036201870 ಅಂತ ಇದೆಯಲ್ಲ, ಅಲ್ಲಿ ಫೀಡ್ಬ್ಯಾಕ್ ಕೊಡಿ. ಆವಾಗ ನಾವು ನಿಮಗಂತ ಕೋರ್ಸನ್ನು ಡಿಸೈನ್ ಮಾಡ್ತೇವೆ. ಕೇವಲ ಈ ಆ್ಯಕ್ಟ್ ಅಲ್ಲ, ಬೇರೆ ಆ್ಯಕ್ಟ್ಗಳು ಕೂಡ ನಾವು ಟ್ರೈ ಮಾಡ್ತೇವೆ. ವಿ ರಿಕ್ವೈರ್ ಯುವರ್ ಫೀಡ್ಬ್ಯಾಕ್. ಸೊ ಅಲ್ಲಿ ತನಕ ನೀವು ನಮ್ಮ ವೆಬ್ಸೈಟನ್ನು ಬ್ರೌಸ್ ಮಾಡ್ಬೋದು. ನಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಎಜುಕೇಷನ್ ಅಂತ ಆ್ಯಪ್ ಇದೆ, ಅಥವಾ ಅಭಿಜ್ಞಾ ಎಜುಕೇಷನ್ ಅಂತ ಹೇಳಿ ಯು ಕ್ಯಾನ್, ಇಲ್ಲಿ ನಾವು ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ ನಮ್ಮ ವೆಬ್ಸೈಟ್ನ ಲಿಂಕ್. ಸೊ ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಬೇರೆ ಬೇರೆ ಕೋರ್ಸಸ್ಗಳು ಆಲ್ರೆಡಿ ಅವೈಲೇಬಲ್ ಇದೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಇನ್ನು ಬರ್ತಾ ಇದೆ. LLB ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ವಿ ಆರ್ ಡಿಸೈನಿಂಗ್. ಈಗ ಪ್ರೆಸೆಂಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆನ್ಲೈನ್ ಬ್ಯಾಚ್ ಪ್ರಾರಂಭ ಆಗಿದೆ. ಕನ್ನಡ ಹಾಗೂ ಇಂಗ್ಲೀಷ್ ಎರಡು ಸಪ್ರೇಟ್ ಬ್ಯಾಚಸ್ಗಳು ಪ್ರಾರಂಭ ಆಗಿವೆ. ಅಥವಾ ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇರೋರಿಗೆ ಅವರಿಗೂ ಕೂಡ ಒಂದು ಹೊಸದಾದಂಥ ಕೋರ್ಸ್ ಬ್ಯಾಚ್ ಪ್ರಾರಂಭ ಆಗಿದೆ. ಜಾಯಿನ್ ಆಗ್ಬೋದು ಆಟ್ ಯೋರ್ ಇಂಟ್ರೆಸ್ಟ್. ನಿಮಗೆ ಯಾವಾಗ ಬೇಕೋ ರೆಕಾರ್ಡೆಡ್ ಕ್ಲಾಸ್ಗಳನ್ನು ನೋಡುವಂಥ ಫೆಸಿಲಿಟೀಸ್ ಇಲ್ಲಿ ನಾವು ನೀಡಿದ್ದೇವೆ. ಸೊ ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ LLB ಫ್ರೆಂಡ್ಸ್ಗಳಿಗೆ ಯಾರು ಎಕ್ಸಾಮ್ ಬರೀತಾರೆ ಅವರಿಗೆ ಕಳಿಸ್ಕೊಡಿ. ಸೊ ದ್ಯಾಟ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಗೈಡೆನ್ಸ್ ಸಿಕ್ಕಿದಾಗತ್ತೆ, ಒಂದು ಐಡಿಯಾ ಸಿಗುತ್ತೆ ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಹೇಳುವಂಥದ್ದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.